ಅಲ್ಲಿ ದೇವಾಲಯದಲ್ಲಿ ದೀಕ್ಷೆ ಸ್ವೀಕಾರ ಮಾಡಿ ಅಖಿಲ್ ಕೂಡ ಮೃತ್ತಿಕ, ಸ್ಫಟಿಕ, ಮರಕತ ಆದಿಯಾಗಿ ಪಂಚಲಿಂಗಕ್ಕೆ ಹಾಲು ಜೇನಿನ ಅಭಿಷೇಕ ಮಾಡಬೇಕು. ಅದಾದಮೇಲೆ ನಿಮ್ಮ ಮಗ ಸಹಸ್ರ ಮಹಾಮೃತ್ಯುಂಜಯ ಮಂತ್ರನ ಜಪಿಸಬೇಕು. ಆ ಜಪ ಪೂರ್ತಿ ಆದಮೇಲೆ ದಂಪತಿಗಳು ಇಬ್ಬರು ಸೇರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆಕಾಶಾರತಿ ಮಾಡಬೇಕು. ಅದಾದಮೇಲೆ ಮೃತ್ಯುಂಜಯ ದೀಕ್ಷೆ ಪೂರ್ಣ ಆಗುತ್ತೆ. ನಿಮ್ಮ ಅಖಿಲ್ಗೆ ಬಂದಿರೋ ಆ ಅಪಮೃತ್ಯು ಗಂಡಾಂತರ ನಿವಾರಣೆ ಆಗುತ್ತೆ. ಅದಾದ ಮೇಲೆ ಚತುಷ್ಷಷ್ಠಿ ಕಲೆಯಲ್ಲಿ ಪ್ರಾವೀಣ್ಯತೆ ಇರುವಂಥ ಯಾವುದೇ ಕಲಾವಿದರಾದರೂ ಅಖಿಲ ಜೀವನದಲ್ಲಿ ಬಂದರೂ ಯಾವುದೇ ರೀತಿ ಪ್ರಮಾದನೂ ಆಗಲ್ಲ, ಪೂರ್ಣ ಆಯುಷ್ಯಾಗೇ ಇರ್ತಾನೆ. ದೀರ್ಘ ಸುಮಂಗಲಿ ಭವ. ದೀರ್ಘಾಯುಷ್ಮಾನ್ ಭವ. ಕಲಾವಿದ್ರಿಂದ ಅಖಿಲ್ಗೆ ಪ್ರಾಣ ಗಂಡಾಂತರ ಇದೆ ಅಂತ ಹೆದರಿಸಿ ಶ್ಯಾಮ ಕಲಾವಿದೆ ಅನ್ನೋ ನಿಜನ ಹೊರಗೆ ಹಾಕಿ ಶ್ಯಾಮನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ಕೊಂಡೆ. ಆದ್ರೆ ಮಧ್ಯದಲ್ಲಿ ಗುರುಗಳು ದೋಷ ಪರಿಹಾರ ಹೇಳ್ಬಿಟ್ರು. ಆ ದೋಷ ಪರಿಹಾರ ಮಾಡಿ ಆ ಅಪಾಯ ಕಳೆದ್ರೆ ಆಮೇಲೆ ಅಖಿಲ್ಗೆ ಶ್ಯಾಮಂಗೆ ಶೋಭನ ಮಾಡ್ಬಿಡ್ತಾರೆ. ದೇವಸ್ಥಾನದಲ್ಲಿ ನಡೆಯುವಂತ ಆ ಮೃತ್ಯುಂಜಯ ಪೂಜೆ ನಡಿದಿರೋ ಹಾಗೆ ಮಾಡ್ಬೇಕು. ಎಸ್, ಆ ದೀಕ್ಷೆನ ನಿಲ್ಲಿಸ್ಬಿಟ್ರೆ ಆ ಪ್ರಾಣಗಂಡ ಅನ್ನೋ ಭಯ ಕಂಟಿನ್ಯೂ ಆಗ್ತಾನೆ ಇರತ್ತೆ. ಆಮೇಲೆ ಏನಾದ್ರೂ ಗಲಾಟೆ ಮಾಡಿ ಶ್ಯಾಮನ ಈ ಮನೆಯಿಂದ ಹೊರಗೆ ಹಾಕಿಸ್ಬೋದು. ಆದ್ರೆ ಹೇಗೆ ಹೇಗೆ ಆ ದೀಕ್ಷೆನ ನಿಲ್ಲೋ ಹಾಗೆ ಮಾಡ್ಬೇಕು? ಅಖಿಲ್ಗೆ ಪ್ರಾಣಗಂಡಾಂತರ ತಪ್ಸೋ ದಾರಿನ ಗುರುಗಳು ಹೇಳಿದ್ರೂ ಕೂಡ ಐಶ್ವರ್ಯ ಮುಖದಲ್ಲಿ ಖುಷಿ ಕಾಣಿಸ್ಲಿಲ್ಲ. ಅಂದ್ರೆ ಅವಳು ಇವಾಗ್ಲೂ ಕೂಡ ಶ್ಯಾಮನ ಮನೆಯಿಂದ ಆಚೆ ಹಾಕೋ ಯೋಚನೆನಲ್ಲೇ ಇದ್ದಾಳೆ. ಅವಳೇನಾದ್ರೂ ಹಾಗೆ ಯೋಚನೆ ಮಾಡ್ತಾ ಇದ್ರೆ ಅವಳ ಜೊತೆ ಕೈ ಜೋಡಿಸಿ ಶ್ಯಾಮನ ಮನೆಯಿಂದ ಆಚೆ ಹಾಕೋದಿಕ್ಕೆ ನನಗೀಸಿ ಆಗತ್ತೆ. ಏನ್ ಐಶ್ವರ್ಯ, ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಅದು ಇದೆ. ಮೊನ್ನೆ ಶೋಭನದ ದಿನ ನಾನು ನೋಡ್ತಾನೆ ಇದ್ದೆ. ನಿನ್ನ ಮುಖದಲ್ಲಿ ಏನೋ ಚಿಂತೆ ಕಾಣಿಸ್ತಿದೆ. ಶ್ಯಾಮನ ಮನೆಯಿಂದ ಕಳಿಸ್ಬೇಕು ಅನ್ನೋ ಯೋಚನೆ ನಿನಗಿದೆ ಅಲ್ವಾ? ಶೋಭನ ಆಗೋದ್ರೆ ಅವಳನ್ನ ಕಳಿಸೋದು ಕಷ್ಟ ಆಗತ್ತೆ ಅನ್ನೋ ಚಿಂತೆ ನಿನಗಿದೆ ಅಂತ ನನಗ್ ಗೊತ್ತು. ಅದೇ ಆಗಿರ್ಬೇಕು. ಅದನ್ನ ಬಿಟ್ರೆ ಯೋಚನೆ ಮಾಡುವಂತ ವಿಷಯ ಇನ್ನೇನಿರುತ್ತೆ? ಹೌದು, ಆ ವಿಷಯನೇ. ನಿನ್ನ ಯೋಚನೆ ನೋಡಿನೇ ಅದನ್ನ ಕಡಿಮೆ ಮಾಡೋ ದಾರಿ ಹೇಳಿ ನಿನ್ಗೆ ಹೆಲ್ಪ್ ಮಾಡೋಕ್ ಬಂದಿದ್ದೀನಿ ಐಶ್ವರ್ಯ. ಹೆಲ್ಪ್ ಮಾಡ್ತೀರಾ? ಹೌದು. ಗುರುಗಳು ಹೇಳಿರೋ ರೀತಿ ಆ ಮೃತ್ಯುಂಜಯ ದೀಕ್ಷೆ ನಡೆದಿರೋ ಹಾಗೆ ಮಾಡಿದ್ರೆ ನೀನ್ ಅನ್ಕೊಂಡಿರೋ ಹಾಗೆ ಶೋಭನ ಆಗಲ್ಲ. ಆಗ ನೀನ್ ಹೇಗಾದ್ರೂ ಮಾಡಿ ಶ್ಯಾಮನ ಮನೆಯಿಂದ ಹೊರಗಡೆ ಕಳಿಸಬಹುದು. ನಾನು ಮನ್ಸಲ್ಲಿ ಇದನ್ನೇ ಯೋಚನೆ ಮಾಡ್ತಿದ್ದೆ. ಅದು ಗೊತ್ತಿದ್ದು ನಿನ್ ಹತ್ರ ಬಂದಿರೋದು ಕಣೆ. ಆದ್ರೆ ಹೇಗೆ? ಆ ದೀಕ್ಷೆನ ಹೇಗೆ ಭಗ್ನ ಮಾಡೋದು? ಹೇಗೆ ಅಂದ್ರೆ ಒಂದ್ ಐಡಿಯಾ. ಏನು?
ಹೇಗಿದೆ? ಓಕೆ, ನೀವ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಡ್ಬೇಕಾಗಿರೋದನ್ನ ಮಾಡಿ. ನಾನ್ ಮನೇಲೇ ಇದ್ದು ಇಲ್ಲಿ ಮಾಡ್ಬೇಕಾಗಿರೋದನ್ನ ಮಾಡ್ತೀನಿ. ದೀಕ್ಷೆ ನಿಂತು ಹೋಗುತ್ತೆ. ಓಕೆ, ಹೋಗಿ ಬರ್ತೀವಿ ಮಮ್ಮಿ. ಹೋಗ್ಬೇಕಂದ. ನಿಮ್ ತಾತ ಹೇಳಿರೋ ತರ ಆ ಮೃತ್ಯುಂಜಯ ದೀಕ್ಷೆ ಪೂರ್ತಿ ಆದ್ರೆ ನಿನಗ್ ಬಂದಿರೋ ಗಂಡಾಂತರನು ಪೂರ್ತಿ ನಾಶ ಆಗತ್ತೆ. ನಿಜವಾಗ್ಲೂ ಅಪಾಯ ಇದ್ರೆ ತಾನೆ ನಾಶ ಆಗೋದು. ಅದೆಲ್ಲ ನಮ್ಮ ಕ್ರಿಯೇಟಿವಿಟಿ ಅಷ್ಟೇ. ಮೃತ್ಯುಂಜಯ ಪೂಜೆ ಮಾಡೋದಕ್ಕೆ ನೀವ್ ಹೋಗ್ತಾ ಇದ್ದೀರಾ. ಆ ಪೂಜೆನ ನಿಲ್ಸೋದಕ್ಕೆ ನಾವ್ ಟ್ರೈ ಮಾಡ್ತಿದೀವಿ. ಹೊರಡಿ. ಕಂದ ಅಖಿಲ್, ಅಲ್ಲಿ ಪೂಜಾರಿಗಳಿಗೆ ಎಲ್ಲ ವಿವರವಾಗಿ ಹೇಳಿದ್ದೀನಿ. ನೀವು ಹೋಗೋ ಹೊತ್ತಿಗೆ ಅವರೆಲ್ಲ ಏರ್ಪಾಟ್ ಮಾಡಿರ್ತಾರೆ. ನೀವಿಬ್ರು ಪ್ರಶಾಂತವಾಗಿ ನಿಮ್ಮ ಮನಸ್ಸನ್ನ ಪರಮೇಶ್ವರನ ಮೇಲಿಟ್ಟು ಆ ಮೃತ್ಯುಂಜಯ ದೀಕ್ಷೆನ ಪೂರ್ತಿ ಮಾಡಿ ಬನ್ನಿ. ಎಲ್ಲ ಶುಭನೇ ಆಗುತ್ತೆ. ಹೌದು, ಎಲ್ಲ ಅಶುಭನೇ ಆಗೋದು. ಸರಿ ಡ್ಯಾಡಿ. ಶ್ಯಾಮ, ನಡಿ. ಹೋಗ್ ಬರ್ತೀವಿ ಅತ್ತೆ. ಒಳ್ಳೇದಮ್ಮ. ಗುರುಗಳೇ, ಪ್ರದೋಷ ಕಾಲ ಆಗ್ತಾ ಇದೆ. ವರ್ಮ ಅವರ ಮಗ ಸೊಸೆ ಇನ್ನೂ ಬರ್ಲಿಲ್ಲ. ಒಂದ್ಸಲ ಫೋನ್ ಮಾಡಿ ಕೇಳ್ಬಿಡ್ಲಾ? ಮಾಡಪ್ಪ. ಹಾಗೆ ಆಗ್ಲಿ. ಗುರುಗಳೇ, ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗ್ತಾ ಇಲ್ಲ. ಸ್ವಲ್ಪ ಪಕ್ಕಕ್ಕೆ ಹೋಗಿ ಮಾಡ್ಲಾ? ಹಾಗೆ ಮಾಡಪ್ಪ. ಹಾ. ಹಲೋ ಗೌರಮ್ಮ ಅವರೇ, ನೀವು ಹೇಳ್ದ ಹಾಗೆ ಎಲ್ಲ ಸಿದ್ಧ ಮಾಡಿದ್ದೀನಿ. ನೀವು ಅಂದ್ಕೊಂಡ ಹಾಗೆ ಖಂಡಿತ ಈ ಮೃತ್ಯುಂಜಯ ದೀಕ್ಷೆ ಭಗ್ನ ಆಗುತ್ತೆ. ವೆರಿ ಗುಡ್. ಅವ್ರಿನ್ನೂ ಬಂದಿಲ್ಲ. ಹೊರಟಿದಾರಾ? ಆಲ್ರೆಡಿ ಅವ್ರು ಹೊರಟಾಗಿದೆ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬರ್ತಾರೆ. ಹಾಗಾದ್ರೆ ಓಕೆ ಬಿಡಿ, ಇಡ್ತೀನಿ. ಹುಷಾರು, ಸ್ವಲ್ಪ ಹುಷಾರಾಗಿರಿ. ಹ್ಮ್. ಅವರಿಗೆ ಸ್ವಲ್ಪ ಕೂಡ ಅನುಮಾನ ಬರ್ದೇ ಇರೋ ಹಾಗೆ ಆ ದೀಕ್ಷೆ ನಿಂತು ಹೋಗ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಹೇಳ್ತೀನಿ. ಶ್ಯಾಮ, ನಡಿ. ಗುರುಗಳೇ, ಅವರು ಬಂದ್ಬಿಟ್ರು. ಬನ್ನಿ. ನಮಸ್ತೆ ಪುರೋಹಿತ್ರೆ. ನಮಸ್ಕಾರ. ಎಲ್ಲ ಸಿದ್ಧ. ನೀವು ಹೋಗಿ ದೀಕ್ಷೆ ವಸ್ತ್ರನ ಉಟ್ಕೊಂಡು ಬಂದ್ರೆ ಕಾರ್ಯಕ್ರಮ ಶುರು ಮಾಡಬಹುದು. ಹಾ, ಸರಿ ಪುರೋಹಿತ್ರೆ. ಇದು ತಗೊಳ್ಳಿ. ಬಾಪ, ಕೂತ್ಕೊಳ್ಳಪ್ಪ. ತಗೊಳ್ಳಿ. ಇದನ್ನು ತಗೊಳ್ಳಿ, ಆಚಮನ ಮಾಡಿ. ಓಂ ಮಹಾಗಣಾಧಿಪತಿಯೇ ನಮಃ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೀಪ ಹಚ್ಚಾಯ್ತು. ಆರ್ಸೋ ಕೆಲಸ ನಾನ್ ಮಾಡ್ತೀನಿ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀನಿಲ್ಲಿ ನಿನ್ ಕೆಲಸ ಮಾಡು, ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನನ್ನ ಕೆಲಸ ಮಾಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏನಪ್ಪ, ನಿಮ್ಮ ಗುರುಗಳು ಈ ಮೃತ್ಯುಂಜಯ ದೀಕ್ಷೆ ತಗೊಳ್ಳಿ ಅಂತ ಆ ಪರಮೇಶ್ವರನ್ನ ಚಂದ್ರಶೇಖರಾಷ್ಟಕದಿಂದ ಪೂಜೆ ಮಾಡೋಕ್ಕೆ ಯಾಕೆ ಹೇಳಿದರೆ ಗೊತ್ತಾ? ಗೊತ್ತಿಲ್ಲ ಪುರೋಹಿತ್ರೆ, ನೀವು ಹೇಳಿ. ಅಷ್ಟಕ ಅಂದರೆ 108 ಶ್ಲೋಕ ಇರುತ್ತೆ. ಅಷ್ಟಕ ಓದಿದ್ರೆ ಅಷ್ಟು ಕಷ್ಟನೂ ತೊಲಗತ್ತೆ ಅಂತ ಹೇಳಿದ್ದಾರೆ ಹಿರಿಯರು. ಮುಖ್ಯವಾಗಿ ಈ ಚಂದ್ರಶೇಖರಾಷ್ಟಕ ಅಪಮೃತ್ಯು ದೋಷನ ಸಂಪೂರ್ಣವಾಗಿ ತೆಗೆಯುತ್ತೆ. ಹಿಂದೆ ಮೃಕಂಡ ಮಹರ್ಷಿ ಮರುದ್ವತಿ ಅನ್ನೋ ದಂಪತಿಗಳು ಸಂತಾನ ಇಲ್ಲದೆ ತುಂಬ ಕಷ್ಟಪಟ್ಟರು. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಮೃಗಂಡ ಮಹರ್ಷಿಗೆ ಬ್ರಹ್ಮಸಭೆಯಲ್ಲಿ ಪ್ರವೇಶ ಲಭಿಸಲಿಲ್ಲ. ಅವರ ಮನೆಗೆ ಅತಿಥಿಯಾಗಿ ಬರೋ ಋಷಿ ಪತ್ನಿಯರು ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಮರುದ್ವತಿ ಕೈ ಅಡಿಗೆನ ತಿನ್ನೋದಿಲ್ಲ ಅಂತ ನಿರಾಕರಿಸಿ ಹೊರಟೋದ್ರು. ಸಂತಾನ ಇಲ್ದಿರೋ ಕಾರಣಕ್ಕೆ ಪಿತೃಋಣ ತೀರಲ್ಲ ಅಂತ, ಪುಣ್ಯ ಕಾರ್ಯ ಮಾಡೋ ಅರ್ಹತೆ ಇಲ್ಲ ಅಂತ ನೊಂದ್ಕೊಂಡ್ರು ಆ ದಂಪತಿಗಳು. ಆಗ ಆ ಮಹರ್ಷಿ ಪರಮಶಿವನ ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷ ಆದ. ಅಯೋಗ್ಯರಾಗಿರೋ ಮಕ್ಕಳು 100 ಜನನ ಕೊಡ್ಲಾ, 16 ಶಾಸ್ತ್ರಗಳನ್ನ ಸಾಂಗೋಪಾಂಗವಾಗಿ ನಡೆಸೋ ಅಂತ ಒಬ್ಬನ್ ಬೇಕಾ ಕೇಳ್ಕೊ, ವರವಾಗಿ ಕೊಡ್ತೀನಿ ಅಂತ ಹೇಳ್ದ ಆ ಪರಮಶಿವ. ಯೋಗ್ಯನಾದ ಮಗನೇ ಬೇಕು ಅಂತ ಮೃಕಂಡ ಮಹರ್ಷಿ ಬೇಡ್ಕೊಂಡಾಗ ಮಾರ್ಕಂಡಯ್ಯನ್ನ ದಯಪಾಲಿಸಿದ ಆ ಪರಮಶಿವ. ಮಾರ್ಕಂಡಯ್ಯನಿಗೆ 16 ಆಗ್ತಾ ಇದ್ದ ಹಾಗೆ ಮೃತ್ಯುಂಜಯ ಗಡಿ ಹತ್ರ ಬಂತು. ತನಗೆ ಜನ್ಮ ಕೊಟ್ಟಿರೋ ಆ ಪರಮೇಶ್ವರನೇ ತನ್ನನ್ನ ಮೃತ್ಯುವಿನಿಂದ ಕಾಪಾಡುತ್ತೆನ್ನೋ ನಂಬಿಕೆಯಿಂದ ಆ ಪರಮೇಶ್ವರನನ್ನ ಆಶ್ರಯಿಸಿದ ಆ ಮಾರ್ಕಂಡಯ್ಯ. ಓಂ ನಮಃ ಶಿವಾಯ. ಶಿವಲಿಂಗದ ಸನ್ನಿಧಿಲಿರೋ ಮಾರ್ಕಂಡೇಯನಿಗೆ ಯಮಪಾಶ ಬೀಸಿದ ಆ ಯಮಧರ್ಮ. ತಕ್ಷಣ ಮಾರ್ಕಂಡೇಯ ಆ ಶಿವಲಿಂಗನ ಗಟ್ಟಿಯಾಗಿ ತಬ್ಕೊಂಡ. ಯಮಪಾಶ ಕುತ್ತಿಗೆನ ಬಿಗಿತಾ ಇದ್ರೂ ಭಯಪಡದೆ ಶಿವನ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಪೂರ್ತಿ ನಂಬಿಕೆಯಿಂದ ಚಂದ್ರಶೇಖರಾಷ್ಟಕ ಜಪಿಸಿ ಪರಮೇಶ್ವರನ ಕರುಣೆ ಸಿಕ್ಕಿ ಚಿರಂಜೀವತ್ವನ್ನ ಪಡ್ಕೊಂಡ. ಮಾರ್ಕಂಡಯ್ಯನಿಗೆ ಅಪಮೃತ್ಯು ದೋಷ ಹೋಗಿ ಮಾರ್ಕಂಡೇಯ ಆಯಸ್ಸು ಅನ್ನೋ ಹೆಸರಲ್ಲಿ ಹೊಸ ಆಯಸ್ಸೇ ಸೃಷ್ಟಿಯಾಯಿತು. ಆ ಚಂದ್ರಶೇಖರಾಷ್ಟಕ ಅಷ್ಟು ಶಕ್ತಿಶಾಲಿ ಆಗಿದ್ರಿಂದಾನೇ ನಿಮ್ಮ ಗುರುಗಳು ಆ ಅಷ್ಟಕ ಹೇಳಿ ಸ್ವಾಮಿನ ಪೂಜಿಸೋಕೆ ಹೇಳಿದ್ದು. ಆ ಅಷ್ಟಕ ನಾನು ಹೇಳ್ತಾ ಇರ್ತೀನಿ, ನೀವು ಕೂಡ ಹೇಳಿ. ನೀವು ಹೇಳಿ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಐಶ್ವರ್ಯ, ಏನ್ ಮಾಡ್ತಿದ್ಯಾ? ಎಣ್ಣೆ ಮುಗ್ದು ಹೋಗಿದ್ಯೇನೋ, ಹಾಕೋಣ ಅಂತ ಬಂದೆ ಅತ್ತೆ. ನಾನ್ ಹಾಕ್ತೀನಮ್ಮ. ಹಾ, ಈ ದೀಪ ಆರಿಸೋಣ ಅಂತಂದ್ರೆ ಆಗ್ತಾನೆ ಇಲ್ಲ. ಅಲ್ಲಿ ಗೌರಮ್ಮ ಏನ್ ಮಾಡ್ತಿದಾರೋ ಏನೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನ್ ನಡೀತಾ ಇದೆ? ಅಷ್ಟಕ ಪೂರ್ತಿ ಆಯ್ತು, ಅಭಿಷೇಕ ಶುರುವಾಗುತ್ತೆ. ಅಭಿಷೇಕ ಆದ್ಮೇಲೆ ನಮ್ಮ ಗುರುಗಳನ್ನ ಪಕ್ಕ ಕಳಿಸಿ ನೀವು ಹೇಳಿರೋ ಹಾಗೆ ಆ ದೀಕ್ಷೆನ ನಾನು ಭಗ್ನ ಮಾಡ್ತೀನಿ. ಓಕೆ, ಹೋಗಿ. ಆಯ್ತು. ಓಂ ರುದ್ರಾಯ ನಮಃ. ಓಂ ಗುರುಗಳೇ, ಪರಮೇಶ್ವರಾಯ ನಮಃ. ಪಂಚಾಮೃತ. ಅವ್ರ ಕೈ ಕೊಡಿ. ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಹರಿಃ ಓಂ ನಮಃ ಶಿವಾಯ. ಅಭಿಷೇಕ ಮುಗಿತಿದ್ದ ಹಾಗೆ ನಿಜವಾದ ಕತೆ ಶುರುವಾಗತ್ತೆ. ಓಂ ನಮಃ ಶಿವಾಯ. ಓಂ ರುದ್ರಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಅಭಿಷೇಕ ಪ್ರಿಯನೇ ನಮಃ. ಓಂ ರಾಜಾಧಿರಾಜಾಯ ಪ್ರಸಜ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಮಹಾರಾಜಾಯ ನಮಃ. ಅಭಿಷೇಕ ಎಲ್ಲ ಆಯ್ತು, ಈಗ ಗುರುಗಳನ್ನ ಕಳಿಸ್ಬೇಕು. ಅಕ್ಷತೆ ಹಾಕಿ.
ಗುರುಗಳೇ, ಆ? ತುಂಬಾ ಸುಸ್ತಾದಾಗ ಕಾಣ್ತೀರಾ. ಹಾಲಾಗ್ಲಿ ಹಣ್ಣಾಗ್ಲಿ ಏನಾದ್ರೂ ತಂದ್ಕೊಡ್ಲಾ? ಇಂಥ ಕಾರ್ಯಕ್ರಮ ಮಾಡುವಾಗ ನಾನು ನೀರೊಂದನ್ನು ಬಿಟ್ಟು ಏನೂ ತಗೊಳ್ಳಲ್ಲ ಅಂತ ನಿನಗೂ ಅದೆಲ್ಲ ಗೊತ್ತಿದೆಯಲ್ವಾ ಅಪ್ಪ? ಗೊತ್ತು ಗುರುಗಳೇ, ಆದ್ರೆ ಯಾಕೋ ಸುಸ್ತಾಗಿದ್ದೀರಲ್ಲ ಅಂತ. ಆ ಥರ ಏನಿಲ್ಲ, ಸ್ವಲ್ಪ ಕುಡಿಯೋಕ್ಕೆ ನೀರು ತಂದು ಕೊಟ್ರೆ ಸಾಕು. ಸರಿ ಗುರುಗಳೇ. ಓಂ ನಮಃ ಶಿವಾಯ ನಮಃ.